ಎಲ್ರಿಗೂ ನಮಸ್ಕಾರ. ಮಂಜುನಾಥ್ ಸರ್ ನಮಸ್ಕಾರ. ಎಲ್ಲಿಂದ ಶುರು ಮಾಡಲಿ? ಇಷ್ಟು ಕಾಂಟೆಂಟ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ. ಒಂದಿಷ್ಟು ಹೇಳ್ತಾನೇ ಹೋಗ್ಬೋದು. ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ. ಲಂಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ. ಫಸ್ಟ್ ಟೈಮ್ ಅವರು ಫಸ್ಟ್ ಟೈಮ್ ಇಲ್ಲ, ನನ್ನ ವಯಸ್ಸೇ ಹೋಗ್ಬಿಟ್ಟಿದೆ ಗುರು. ಇಲ್ಲ, ನನಗೆ ಆ್ಯಕ್ಚುಲಿ ಗಂಟಲು ಬಿದ್ದಿದೆ. ನಾನು ಎಲ್ಲರಿಗೂ ವಾಯ್ಸ್ ನೋಟ್ ಬಿಡ್ತಾ ಇದ್ದೀನಲ್ಲ, ಯಾರು ಮಾತಾಡ್ತಿರೋದು ಅಂತ ಕಳಿಸ್ತವ್ರೆ. ಆಮೇಲೆ ನಾನೇ ಅಂತ ನಿಜ. ಲಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ. ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇನು ಅನ್ಕೊಂಡೆ, ಫಸ್ಟು ತಮಾಷೆಗೆ ಒಂದು ಫನ್ನಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು. ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬರ್ಸೋದಕ್ಕೋಸ್ಕರ ಇಟ್ಟಿರ್ತಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದು ಸಹಜ. ನನಗೂ ಕೂಡ ಅದು ಬಂದಿತ್ತಂಥದ್ದು. ಒಂದು 5 minutes ಮಾತಾಡಿದೆ ನಾನು ಅವ್ರ ಹತ್ರ, ಅಷ್ಟೇ 5 ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು. ಇದರ ಪೂರ್ತಿ ಚಿತ್ರಣನೇ ಬೇರೆ ಮಾಡಿಬಿಟ್ರು. ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು, ಅಗಾಧವಾದಂಥ ಕಾಂಟೆಂಟು, ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಗಿಸಿಟ್ಟಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮ ಗೆಲುವು ಅದೇ ನಿಮ್ಮ ಮೊದಲನೆಯ ಗೆಲುವು. ಅವರು ನನಗೆ ಸರ್ ನೀವು ಬರಬೇಕು, ನಾನು ಇನ್ವೈಟ್ ಮಾಡಬೇಕು. ನಾನು ಹೇಳಾಯ್ತಲ್ಲ, ನಾನು ಬರ್ತೀನಿ, ಗುರ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಅಂತಂದ್ರು. 2 ವಿಚಾರ. ಒಂದು ಏನಕ್ಕೆ ಅಂತ ಅನ್ನೋವಂಥದ್ದು, ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ. ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ಥರದ್ದೇನು ಅಂತ. ಇದು ನೋಡಿದ್ರೆ ಲಂಗೋಟಿ ಟೈಟಲ್. ನೀವು ಮೋಸ್ಟ್ಲಿ ನನಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಸರ್ ನೀವು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಸರ್ ಅಂತೀರೇನೋ ಅಂದ್ಬಿಟ್ಟು ದೇವರಾಣಿ ಅದಕ್ಕೂ ಅವಾಯ್ಡ್ ಮಾಡಿದ್ದೀನಿ ನಾನು. ಸದ್ಯ ಆಮೇಲೆ ನಾನು ಇಲ್ಲಿ ಬಂದ್ಮೇಲೆ ನೋಡಿದ್ರು ಎಲ್ಲರೂ ಕರೆಕ್ಟಾಗಿ ಆ ಡ್ರೆಸ್ಗಳು ಹಾಕೊಂಡು ಬಂದಿದ್ರು. ಗುರು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದ್ಬಿಟ್ಟೆ. ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ, ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿರೋ, ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ, ನಾನು ತುಂಬ ತೀರ ದೊಡ್ಡ ತಜ್ಞನಲ್ಲ. ಲಂಗೋಟಿ ಅಂತ ಅನ್ನುವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ. ಅದು ಒಳಗಡೆ ಇರುವಂಥ ಮೆಸೇಜ್ ಬೇರೆ, ಅವ್ರು ಮೆಟಫೋರಾಗಿ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನೋವಂಥದ್ದು. ಬಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರು ಆಯ್ತೀವಿ, ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಬಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಅನಿಸುತ್ತೆ. ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡುಹಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋಟಿ. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲಿ. ನನಗಲ್ಲ, ಕಾಂಟೆಂಟಿನ ವಿಚಾರಕ್ಕೆ. ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು. ತಕ್ಕಂತೆ ಆ ಕಲ್ಚರಿಗೆ ತಕ್ಕಂತೆ, ಆ ಪ್ರಾಂತ್ಯಕ್ಕೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು. ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ. ಆದರೆ ನಿಜವಾದ ಫ್ಯಾಷನ್ನು, ನಿಜವಾದ ಆಳ ಇರುವಂಥ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾದ್ರು ಅಂತ ಇದೆ ಅಂತ ಅನ್ನೋದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ. ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದರೆ ಅದು ಇಲ್ಲಿಂದಲೇ ಶುರುವಾಗುತ್ತೆ. ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ನೋಂಥದ್ದು ನಮಗೆ ಗೋಚರವಾಗುವಂಥದ್ದು. ಯಾಕಂತಂದರೆ ಇದನ್ನು ನೋಡ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ, ಫಸ್ಟು ಮೇಡಮ್ ಅವರು ಬರ್ತಾರೆ, ಮಾತಾಡ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು. ಒಂದು ಸ್ವಲ್ಪ ಅವರು ಒಂಚೂರು ಹೀಗೆ ಮಾತಾಡೋದು ಏನು ಅಂತ ಅನ್ನುವಂಥದ್ದು ಇಷ್ಟಿದೆ ವಿಚಾರಗಳು. ಎಲ್ಲಿಂದ ಶುರು ಮಾಡಲಿ, ಎಲ್ಲಿ ಕನೆಕ್ಟ್ ಮಾಡಲಿ, ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳ್ತೋ ಅಂತ ಅನ್ನೋವಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ. ಯಾಕಂದರೆ ನಾನು ಆ ಫೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು. ಸೊ ಅದು ನಿಜ ಹೇಳ್ತೀನಿ, ಭಯ ಅಲ್ಲ ಅದು. ಅವರಿಗೆ ಈ ಸಿನಿಮಾದ ಮೇಲಿರುವಂಥ, ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ ಅದು.
ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾಗಿ ಆಗಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು. ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಕ್ವಾಲಿಟಿ. ಅದು ನಿಮಗಿರುವಂಥದ್ದು ನಾನು ಗುರುತಿಸಿದಂಥದ್ದು. ಮತ್ತು ಇನ್ನೊಂದು ಹೇಳ್ತೀನಿ ರೀ, ನಾನು ನಂಬಿರುವಂಥ ಸತ್ಯ, ಇಡೀ ಜಗತ್ತು ನಂಬಿರೋ ಸತ್ಯ, ಆಮೇಲೆ ಇಡೀ ಸಿನಿಮಾ ಅಂತನ್ನುವ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ? ನಿಜವಾದ ಹೀರೋ, ನಿಜವಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತನ್ನುವಂಥದ್ದು. ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇರೋವಂಥ ಸಿನಿಮಾನ ನಾವು ಕೈ ಬಿಡಲ್ಲ ಅಂತನ್ನುವಂಥದ್ದು. ಈ ಸಿನಿಮಾದ ನಿಜವಾದ ಗೆಲುವು ನನಗೆ ತಕ್ಕಂತ ನನಗನ್ಸಿದ್ದು ಏನು ಗೊತ್ತಾ? ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ 4-5 ಜನ ರೈಟರ್ಸ್ನ ಕರೀತಾರೆ ಇಲ್ಲಿ. ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂಥ ರೈಟರ್ಸ್ ಮೇಲಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಅದು ಖಂಡಿತವಾಗ್ಲೂ ಅವರು ಯಾವುದನ್ನ ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಶರಣ್ ಏನೇನಾಗಿದ್ದಾನೆ, ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ, 25 ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟಾಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದರೆ ಇಲ್ಲಿ ಗೊತ್ತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್. ಖಂಡಿತವಾಗ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಶರಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಬು ರೈಟರ್ಸ್. ಯಾಕಂತಂದರೆ ಕಾಮಿಡಿ ಅಂತ ಅನ್ನೋವಂಥದ್ದು, ನಗಿಸುವಂಥದ್ದು ಇದೆಯಲ್ಲ ಅದು ಬಹಳ ಕಷ್ಟವಾಗಿರುವಂಥ ವಿಚಾರ. ಅದು ಮೇಕಿಂಗ್ ಸಮ್ ಒನ್ ಲಾಫ್ ಅಂತ ಅನ್ನೋದಿದೆ ಗೊತ್ತಾ? ಇಟ್ ಇಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್ ಅಂತೇಳಿ. ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫನ್ನಿ ಅಥವಾ ಲೈಟಾಗಿ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ಲೈಟ್ ಅಲ್ಲ, ಅದು ಭಾಳ ಇನ್ ಡೆಪ್ತ್ ಆಗಿರೋವಂಥ ವಿಚಾರ. ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ತಮಾಷೆಯಾಗಿ ಏನನ್ನು ಬೇಕಾದ್ರೂ ಅಂದರೆ ತಲುಪಿಸ್ಬೋದು ಅಂತ ಅನ್ನೋದು. ಎಂಥ ಸೀರಿಯಸ್ ಮ್ಯಾಟರ್ನೂ ಕೂಡ, ಬಹಳ ಅಗಾಧವಾಗಿರುವಂಥ ಮ್ಯಾಟರ್ನೂ ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು. ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ, ಒಬ್ಬರ ತಲೆಗೆ ನಾವು ತಲುಪಿಸ್ಬೋದಾದಂಥ ಒಂದು ತುಂಬ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವುದಾದ್ರು ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ. ಅದು ಇವತ್ತು ಕಾಮಿಡಿ ಮುಖಾಂತರ ಏನನ್ನು ಬೇಕಾದ್ರೂ ಹೇಳ್ಬೋದು ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರೋ ಡೆಪ್ತ್ ಆಗಿರುವಂಥ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂಥ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋವಂಥದ್ದು ನನಗೆ ಕಂಡು ಬರುವಂಥದ್ದು. ಈ ಥರದ ಕೈಗೆತ್ಕೋಬೇಕು, ಈ ಥರ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತ. ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ ಬರೀ ಮೀಟರ್ಲ್ಲ, ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ. ಏನಕ್ಕೆ ಅಂತಂದರೆ ನಾವು ಏನೇನೋ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಇರ್ತೀವಿ. ಆದರೆ ತೀರಾ ಈ ಎಕ್ಸ್ಟೆಂಟಿಗೆ ಹೋದರೆ ಜನ ತೊಗೊಳ್ತಾರಾ ಇಲ್ವಾ ಅಂತ ಅನ್ನೋವಂಥದ್ದು ಇರುತ್ತೆ. ನನಗೆ ಬಹಳ ಹಿಂದೆ ನಾನೊಂದು ಸೇವಿಂಗ್ ಓದಿದ್ದೆ ನಾವು ಅಕಸ್ಮಾತ್ ನಮ್ಗೆ ಏನು ಅನಿಸುತ್ತೋ, ಇಫ್ ಯು ಡೋಂಟ್ ಡೇರ್ ಟು ಡೂ ದ್ಯಾಟ್, ಸ್ವಲ್ಪ ದಿವಸ ಆದಮೇಲೆ ವಿ ಸಿ ಸಮ್ಮನ್ ಡೂಯಿಂಗ್ ಇಟ್. ನಾವು ನೋಡ್ತೀವಿ ಅದನ್ನು, ಇನ್ನೊಬ್ರು ಯಾರೋ ಮಾಡಿರೋವಂಥದ್ದನ್ನು ನೋಡ್ತೀವಿ. ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ 100ಗೆ 200 ಮಾರ್ಕ್ಸು ಮೇಡಮ್. ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಅಲ್ಲಿಂದಲೇ ಶುರು ಆಗುತ್ತೆ. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಚೂರು ಹೊಸದಾಗಿ ಏನೋ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರು ಬೇಕು ಅಂತ ಅನ್ನೋವಂಥದ್ದು. ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂಥ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ, ಖಂಡಿತವಾಗ್ಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪಿಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ಅನ್ನುವಂಥ ನನ್ನ ನಂಬಿಕೆ. ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡಿದೆ. ನಾನು ಒಂದೊಂದೇ ಡಿಪಾರ್ಟ್ಮೆಂಟನ್ನು ನಾನು ಖಂಡಿತವಾಗ್ಲೂ ಒಂದು 10 ನಿಮಿಷ ಲ್ಯಾಗ್ ಆದರೂ ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಯಾಕಂತಂದರೆ ಪ್ರತ್ಯೇಕವಾಗಿ ಮಾತಾಡಬೇಕು. ಈ ಸಿನಿಮಾದ ನಾಯಕ ನಟರು ಆಕಾಶ್ ಅವರು ದಯವಿಟ್ಟು ಬನ್ನಿ. ಯಾಕಂತಂದರೆ ಅವರೂ ಕೂಡ ಗದಗದಿತರಾದರು ಮಾತಾಡಬೇಕಾದ್ರೆ. ಏನಕ್ಕೆ ಅಂತ ಹೇಳ್ತೀನಿ, ಈ ಒಂದು ಹಾದಿನ ನಾನು ದಾಟ್ಕೊಂಡು ಬಂದಿದ್ದೀನಿ. ಭಾಳ ಕಷ್ಟ ಇದೆ ಈ ಥರದ್ದು ಇಮ್ಯಾಜ್ ಮಾಡೋದನ್ನು ಕೂಡ. ಈ ಥರದ ಒಂದು ಕಾಸ್ಟ್ಯೂಮಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬಾ ಕಷ್ಟ ಇದೆ ರೀ. ಅವರು ನಿಮ್ಮ ಮೊದಲನೇ ಸಿನಿಮಾದಲ್ಲೇ ಈ ಥರದ ಒಂದು ಪಾತ್ರವನ್ನು ಮೈ ಚಳಿ ಬಿಟ್ಟು ಮಾಡೋದು ಅಂತ ಹೇಳ್ತೀವಿ ನಾವು. ಯೂಶಲಿ ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ, ಮೈ ಚಳಿ ಬಿಟ್ಟು ಮಾಡೋದು ಅಂತ. ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಒಂದು ಪಾತ್ರದೊಳಗಡೆ ಹೋಗ್ತಾನೆ ಅಂತ ಅನ್ನುವಂಥ ಮೊದಲನೇ ಸೂತ್ರ, ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈ ಚಳಿ ಬಿಟ್ಟು ಮಾಡಬೇಕು ಅಂತ ಅನ್ನುವಂಥದ್ದು.
ಇದಕ್ಕಿಂತ ಮೈಚರಿ ಬಿಟ್ಟು ಮಾಡುವಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ, ದೇವರನ್ನೇ ಇಲ್ಲ ರೀ. ಇವತ್ತು ಅದು ಮಾಡಿದ್ದಾರೆ ಅಂತ ಅನ್ನೋದಾದರೆ ಆಕಾಶ್ ಅವ್ರಿಗೆ ಸೇರಬೇಕು, ಅದಕ್ಕೆ ಬೇಕು ಇದು ಖಂಡಿತವಾಗಿ. ನಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು, ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ, ಇದಕ್ಕಿಂತ ಇನ್ನೆಂಥದ್ದು. ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಇನ್ನು ಅವ್ರ ಪಾತ್ರಕ್ಕೆ ತಮ್ಮನ್ನು ತಾವು ಎಷ್ಟರ ಮಟ್ಟಿಗೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಈ ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಆಕಾಶ್ ಅವರು ತುಂಬ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಖಂಡಿತವಾಗಲೂ ತುಂಬ, ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ನು ಈ ಥರದ ನಟರು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ತುಂಬ ದೊಡ್ಡ ಭವಿಷ್ಯ ಇವರಿಗೆ ಸಿಗಲಿ ಅಂತ ಅನ್ನುವಂಥದ್ದು ನನ್ನ ಹಾರೈಕೆ. ನೀವೆಲ್ಲೂ ಹೋಗಿಲ್ಲ, ಇಲ್ಲೇ ನಿಂತ್ಕೋಬೇಕು. ಮೇಡಮ್ ಬನ್ನಿ ಬನ್ನಿ ಸ್ಟೇಜ್ ಒಂದು ಬನ್ನಿ ಮೇಡಮ್. ಇದು ಮತ್ತು ಮಂಜುನಾಥ್ ಸರ್ ಅವರ ಮಗ ಬನ್ನಿ ಪವನ್ ಅವರೇ. ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದ್ರು. ಫಸ್ಟ್ ಬರ್ಬೇಕಾದ್ರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ, ನನಗೆ ಯಾವ ಆ್ಯಂಗಲಲ್ಲಿ ಅವ್ರು ನೆಗೆಟಿವ್ ಕಾಣಿಸ್ತಿರಲಿಲ್ಲ ಅಂತ, ನನಗೆ ಯಾವ ಆ್ಯಂಗಲ್ ಹೆಂಗೆ ಕನ್ವೆ ಮಾಡಿದ್ರು, ಹೆಂಗಿದು ಸಾಧ್ಯ ಇದು ಅಂತ ನಾನು ಹೇಳಿದೆ. ಆ್ಯಕ್ಚುಲಿ ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲಿಂದ. ಭಾಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾಯಿದ್ದು. ಅದಾದ ನಂತರ ಕಾಮಿಡಿಯನ್ ಆಗಿದ್ದು. ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆ್ಯಕ್ಚುಲಿ. ಸೊ ಕಲಾವಿದನಿಗೆ ರೂಪ ಅಂದರೆ ಈ ರೂಪಕ್ಕೆ ಈ ಕ್ಯಾರೆಕ್ಟರು ಅಂತ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಈ ಥರದ ಕಲಾವಿದರುಗಳು ಅದನ್ನು ನಿರೂಪಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಈ ಸಿನಿಮಾದ ನಾನು ಆಗಲೇ ಹೇಳಿದೆ ನಿಜವಾದ ಶಕ್ತಿ ಈ 4 ಜನ ರೈಟರ್ಸ್ ಅಂತ. ದಯವಿಟ್ಟು ಬನ್ನಿ ಸರ್, ನೀವು ಎಲ್ಲರೂ ಇರಬೇಕು, ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್. ಚೆನ್ನಾಗಿರುತ್ತೆ, ಯಾಕಂತಂದರೆ ಆಗಲೇ ಅದೊಂದು ಪರಿಪೂರ್ಣವಾದಂಥ ಒಂದು ತಂಡ ಆಗಲಿಕ್ಕೆ ಕಾರಣ. ಮತ್ತು ಈ ಸಿನಿಮಾದ ನಾಯಕ ನಟಿಯವರು ದಯವಿಟ್ಟು ಬನ್ನಿ. ಯಾಕೆಂತಂದರೆ ಯೂಶಲಿ ಲಗೋಟಿ ಅಂತನ್ನೋ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅನ್ನುವಂಥದ್ದು ಬರುತ್ತೆ. ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ. ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ. ಮತ್ತು ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು. ಇತ್ತೀಚಿನ ಹುಲಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ನಾನೊಬ್ಬ ಕಲಾವಿದನಾಗಿ, ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ. ಮಜಾ ಭಾರತ್ ಆಗಿರ್ಬೋದು, ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು, ಒಂದಿಷ್ಟು ಈ ಥರದ ಈ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು, ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ. ಒಂದಿಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ ರೀ. ನಾನು ಎಲ್ಲಿದ್ರು ಇವರೆಲ್ಲ ಅಂತ ಅನ್ನೋವಂಥದ್ದು. ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೇನು ಅನ್ಸುತ್ತೆ ಗೊತ್ತಾ, ಸದ್ಯ ಗುರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ. ನಿಜಕ್ಕೂ ಯಾಕಂತಂದರೆ ಇವರುಗಳೆಲ್ಲ ಖಂಡಿತವಾಗ್ಲೂ ಎಂಥದ್ದೇ ನಾವು ಎಲ್ಲೆಲ್ಲಿದ್ರು ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಮಾತಾಡುವಂಥ ಶೈಲಿ ಆಗಿರ್ಬೋದು, ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು, ಕನ್ನಡ ಚಿತ್ರರಂಗವನ್ನು ಕಾಮಿಡಿ ವಿಚಾರದಲ್ಲಿ, ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಥರ ಕಲಾವಿದರುಗಳೇ ಕಾರಣ. ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರೋವಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು, ಖುಷಿಪಟ್ಟಿರುವಂಥದ್ದು. ನಾನು ಎಲ್ಲರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ ಅಂತ. ನೋಡಿ, ಎಲ್ಲ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ನಾನು ಬೇಡ ಪರವಾಗಿಲ್ಲ, ಚೆನ್ನಾಗಾಗಲಿ ಅಂತ ಅನ್ನೋವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಅದನ್ನು ಖಂಡಿತವಾಗ್ಲೂ ಗುರುತಿಸುವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ. ಅದು ಯಾರೂ ಅಲ್ಲ, ಇವರು ಯಜಮಾನರು. ದಯವಿಟ್ಟು ಬನ್ನಿ ಸರ್. ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಮಾತಾಡ್ತಿದ್ದಾರೆ. ಬನ್ನಿ ಸರ್, ಒಳ್ಳೆಯದಾಗಲಿ ಸರ್. ಗಾಡ್ ಬ್ಲೆಸ್. ಸರು ಅವರೇ ಹಿರಿಯವರು ಅಂತ ಅನ್ಕೊಂಬಿಟ್ರು. ಬನ್ನಿ ಸರ್. ಏನಿಲ್ಲ, ನೀವು ನಾನು ಗಾಡಿ ಬಿಟ್ಟರೆ ಹಂಗೆ. ಬನ್ನಿ ಪ್ಲೀಸ್. ಬನ್ನಿ ಮೇಡಮ್. ಬನ್ನಪ್ಪ, ನೀವು ಕರೆಕ್ಟ್. ನೀನು ನಿಂದು ಡೈಲಾಗ್ ನಾನು ಕಲ್ತ್ಕೊಂಡೆ. ಒಂದು ಏನು ಹೇಳು?
ಕೋ ಡೈರೆಕ್ಟರ್ ಬನ್ನಿ ಬನ್ನಿ ಬನ್ನಿ, ಅವ್ರು ಗೊತ್ತು ನನಗೆ, ನನಗೆ ಗೊತ್ತು. ಬನ್ನಿ ಇಲ್ಲಿ ಇವತ್ತು ಎಲ್ಲರೂ ಈ ಸ್ಟೇಜ್ ಮೇಲೆ ಬಂದಂಥವ್ರು ಎಲ್ಲರೂ ಕೂಡ ನಾನು ಹೋದ ಕಡೆ ಅಂತಂದರೆ ನಾನು ಉದ್ಘಾಟನೆ ಮಾಡಿದ್ದಾಗಿರ್ಬೋದು, ನಾನು ಈ ಥರದ ಯಾರು ಮತ್ತೆ ಹೋದ್ರಾ? ಬೇಡ. ಓ ಹೌದಾ? ಅಪ್ಪ ಅವರಿರೋ ಫೋಟೋ ಎಲ್ಲೂ ಹಾಕ್ಬಿಡಪ್ಪ. ನೋಡಿ, ಈ ಥರದ ಸಿನಿಮಾಗಳು ಆಗಾಗ ಬಂದಾಗ ಮಾತ್ರ ಖಂಡಿತವಾಗ್ಲೂ ಒಂದಿಷ್ಟು ಥರದ್ದು ಒಂದು ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಳಿಕ್ಕೆ ಯಾರೋ ಒಬ್ಬರು ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಬರಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ, ಕನ್ನಡ ಚಿತ್ರವನ್ನು ನೋಡ್ತಾ ಇರುವಂಥವ್ರು ಈ ಥರ ಹೊಸದೇನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಸಾಲಿಗೆ ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರಲಿ, ಈ ತಂಡ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ, ತುಂಬ ದೊಡ್ಡ ಹಿಟ್ ಆಗಲಿ ಈ ಸಿನಿಮಾ. ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಈ ತಂಡ ಏನಿದೆ, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅನ್ನುವಂಥದ್ದು. ಖಂಡಿತ ನೋಡಿ, ಅದನ್ನೇ ಹೇಳಕ್ಕೆ ಹೋಗಿದ್ದಾರೆ ಅಂದರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಸೂಪರ್. ಆದರೆ ನನಗೆ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್, ಪಾರ್ಟ್ 1 ಲಂಗೋಟಿ ಇತ್ತು ಸರ್, ಸೆಕೆಂಡಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತಾರೆ. ನೋಡಿ ಪಾಪ ಅವ್ರನ್ನ ರೆಡಿ ಮಾಡ್ಬಿಟ್ಟವ್ರು ಆಲೆ. ಒಳ್ಳೇದಾಗಲಿ. ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾವು ಕಂಡ್ಕೊಂಡಿದ್ದಿಷ್ಟೇ, ಅವರಲ್ಲಿರುವಂಥ ಒಂದು ಒಗ್ಗಟ್ಟು ರೀ. ಬರೀ ಎಷ್ಟೋ ಜನ ನೋಡಿ, ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ, ಮನಸ್ಸು ಕಾರಣ ಆಗುತ್ತೆ, ಮನಸ್ಸುಗಳ ಕಾರಣ ಆಗುತ್ತೆ, ಲೈಕ್ ಮೈಂಡೆಡ್ ಪರ್ಸನ್ಸು ಕಾರಣ ಆಗ್ತಾರೆ. ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಅವರಲ್ಲಿರುವಂಥ ಒಂದೇ ಒಂದು ಗುಣ ನಾನು ಕಂಡುಕೊಂಡಿದ್ದು, ಒಂದೇ ಉದ್ದೇಶ ಕಂಡುಕೊಂಡಿದ್ದು ಏನು ಅಂತಂತಂದರೆ ಈ ಸಿನಿಮಾಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು. ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಆ ಪ್ರಾಡಕ್ಟ್ ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಟ್ಟಿಲ್ಲ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗಲೇಬೇಕು ಅಂತೀನಿ ಈ ಸಿನಿಮಾ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ಈ ಥರದ ಒಂದು ಸಿನಿಮಾವನ್ನು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನು ಸ್ವಾಗತಿಸಿ ಅಂತನ್ನುವಂಥದ್ದು. ಭಾಳ ನಿಷ್ಕಲ್ಮಶ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬಿಟ್ಟೆ, ಸಾರಿ. ಇಲ್ಲ ಸರ್, ನಿಮ್ಮ ಮಾತುಗಳು ನಮ್ಗೆ ಕೇಳ್ತಾ ಇದೆ.